ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಲಾಸ್ಟ್ ವಿಡಿಯೋದ ಸೆಕೆಂಡ್ ಪಾರ್ಟ್ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಎಸ್, ಇದು ನಾವು ಹೋಗ್ಬೇಕಾಗಿರೋ ಕೊರಗಜ್ಜನ ಆದಿಸ್ಥಳಕ್ಕೆ. ಬಟ್ ಇಲ್ಲಿ ಇಷ್ಟೊಂದು ಅಂದರೆ ಮಂಗಳೂರಲ್ಲಿ ತುಂಬ ಪ್ಲೇಸಸ್ ಇದೆ ಕೊರಗಜ್ಜನ ಆದಿಸ್ಥಳ ಅಂತ ಹೇಳ್ಕೊಂಡು. ಅಲ್ಲಿ ಅವ್ರನ್ನ ಕೇಳಿದ್ರೆ ಇದೆ 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 ಅಂತ ಹೇಳ್ತಾರೆ. ಬಟ್ ನಾವು ಆ್ಯಕ್ಚುಲಾಗಿ ಹೋಗ್ಬೇಕಿರೋದು ಈ ಸ್ಥಳಕ್ಕೆ. ಇದೆ ಆದಿಸ್ಥಳ ಸ್ವಾಮಿ ಕೊರಗಜ್ಜ. ಕೊರಗಜ್ಜ ಮೂಲತಃ ತನಿಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದ. ಇವನು ಅಸಾಮಾನ್ಯ ಶಕ್ತಿಯುಳ್ಳವನಾಗಿದ್ದು ಮೈರಕ್ಕ ಎಂಬಾಕೆಯ ಕೃಪೆಯಿಂದ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಕಂಚಿನ ಮಡಕೆಯನ್ನು 7 ಜನರ ಕೆಲಸವನ್ನು ಒಬ್ಬನೇ ಹೊತ್ತು ತರುತ್ತಿದ್ದ ಎನ್ನುತ್ತದೆ ಪಡ್ಡಾನ. ಇಲ್ಲಿ ತನಿಯನು ಅಂದರೆ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಒಪ್ಪಿಸಿ ನಂತರ ಬಾಳೆಹಣ್ಣು ಕೊಯ್ಯುವಾಗ ದೈವತ್ವವನ್ನು ಪಡೆದು ಮಾಯಕಲ್ಲಾಗಿ ಅಲ್ಲೇ ನೆಲೆಸಿದ್ರು ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ಕಡೆ ಇನ್ನೊಂದು ಏನು ಹೇಳ್ತಾರೆ ಅಂತ ಅಂದರೆ ದೇವಸ್ಥಾನದ ಮೆಟ್ಲುಗಳನ್ನು ಹತ್ತಿದ್ದಕ್ಕೆ ಗ್ರಾಮಸ್ಥರೇ ಇವ್ರನ್ನ ಕೊಂದಿದ್ದಾರೆ, ಅದಾದಮೇಲೆ ಇವರು ದೈವತ್ವ ಪಡೆದಿದ್ದಾರೆ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಈ ಘಟನೆ ನಡೆದ ಸ್ಥಳವೇ ಇಂದು ಕುತ್ತಾರಿನಲ್ಲಿರುವ ಕೊರಗಜ್ಜ ಆದಿಸ್ಥಳ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ದೈವದ ಮೂಲ ಸ್ಥಾನ. ಇಲ್ಲಿನ ಅಧಿದೈವವು ಜಾತಿ ಭೇದವಿಲ್ಲದೆ ಎಲ್ಲ ಭಕ್ತರನ್ನು ಹರಿಸುತ್ತದೆ. ಇಲ್ಲಿ ದೇವ್ರಿಗೆ ನಾವೇನೇನು ಪೂಜೆ ಕೊಟ್ಟು ಅಂತ ಅಂದರೆ ಅರ್ಕೆ ಮೂಲಕ ಎಣ್ಣೆ ಕೊಡ್ಬೋದು, ಆ್ಯಂಡ್ ಚಕ್ಲಿ, ಎಲೆ, ಅಡಿಕೆ, ಹೂವು ಈ ಥರ ದೇವ್ರುಗಳಿಗೆ ಕೊಡ್ತಾರೆ. ನೀವ್ಯಾರು ಹೋಗಿದ್ರೆ ಇನ್ನೂ ಇದ್ರ ಬಗ್ಗೆ ಏನಾದ್ರು ಹೆಚ್ಚಾಗಿ ಮಾಹಿತಿ ಗೊತ್ತಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊಳ್ತೀನಿ. ಎಲ್ಲರೂ ತಪ್ಪಾಗಿ ನಾನು ಹೇಳಿದೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ದೇವ ದರ್ಶನ ಆದಮೇಲೆ ನಾವು ಬಂದಿರೋದು ಭಟ್ರೇನ ಕ್ಯಾಟ್ರಿನ್ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದಿದ ತಕ್ಷಣ ಬಿಸಿ ನೀರು ಕೊಡ್ತಾರೆ. ವೈ ಬಿಕಾಸ್ ಇದರೊಳಗಡೆ ಬೇರು ಸಮೇತ ಅದು ಏನೇನೋ ಹಾಕಿರ್ತಾರೆ ಆ್ಯಂಡ್ ಹೆಲ್ತಿಗೆ ಒಳ್ಳೇದಂತ ಹೇಳ್ತಾರೆ. ಇದು ನನಗೆ ನನ್ನ ಅಣ್ಣಂದಿರು ಹೇಳಿದ್ದು, ಹಾಗಾಗಿ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾವು ಬಂದಿದ ತಕ್ಷಣ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇಡ್ಲಿ, ಡಿಪ್, ವಡೆ ಅವ್ರಿಗೆ ಏನೇನು ಬೇಕು ಅದು ತೊಗೊಂಡು. ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದು ಬ್ಯಾಕ್ ವಾಟರ್. ಈ ಬ್ಯಾಕ್ ವಾಟ್ರಲ್ಲಿ ನನಗೆ ಜಾಸ್ತಿ ಕೆಲಸ ಏನಂತಾರಲ್ಲ ಶೆಲ್ಸ್ ಆಯೋದು. ನನ್ನ ಫಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳಿದೆ ಅದೇ ಕೆಲಸ ಇಲ್ಲೂ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಶೆಲ್ಸ್ಗಳನ್ನ ಕಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಒಂದು ರೀಲ್ಸ್ ಬೇಕಿತ್ತು, ಹಾಗಾಗಿ ಈ ಒಂದು ಪೋಸಲ್ಲಿ ನಮ್ಮ ಅಣ್ಣನ ಹತ್ರ ಒಂದು ಕ್ಲಿಪ್ ತಗೊಂಡೆ. ಇದಾದ್ಮೇಲೆ ನಾವು ಹೋಗಿದ್ದು ಇವಾಗ ನಾವು ಇದು ಯಾವ್ದು ಬೀಚ್, ಸಮುದ್ರ, ಬ್ಯಾಕ್ ವಾಟರಾ, ಉಳ್ಳಾಳ್ ಬೀಚ್, ಉಳ್ಳಾಳ್ ವ್ಯೂ ಪಾಯಿಂಟಾ. ಸೊ ಗೈಸ್ ಇವಾಗ ನಾವು ಉಳ್ಳಾಳ್ ವ್ಯೂ ಪಾಯಿಂಟ್ ಮುಗಿಸಾಯ್ತು. ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್. ಕೊರಗಜ್ಜಿಗೆ ಹೋಗಿದ್ದಂತೂ ನೆಕ್ಸ್ಟ್ ಲೆವೆಲ್ ಹ್ಯಾಪಿ ಆಗಿದೆ. ನೋಡೋಣ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ. ಆನ್ ದ ವೇ ಹೋಗ್ತಾ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಸೊ ಓನಾಗಿ ನಾನು ಲಿರಿಕ್ಸ್ ಬರೆಯೋಣ ಅಂತ ಬರೀತಿದ್ದೆ. ಆ್ಯಂಡ್ ಅಲ್ಲಿಂದ ಮತ್ತೆ ಅದೇ ಬೀಚ್ ಕಂಟಿನ್ಯೂಷನ್ ಮುಂದೆ ಬರುತ್ತೆ. ಅಂದರೆ ಇದು ಒಂಥರ ಶೂಟಿಂಗ್ಗಳಲ್ಲೆಲ್ಲ ತೋರಿಸ್ತಲ್ಲ ಆ ಥರ ಪಾಯಿಂಟ್ ಇದು. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಸ್ಲಿಪ್ಪರನ್ನು ಕೈಯಲ್ಲಿ ಇಟ್ಕೊಂಡು ಆ ಒಂದು ಜಾಗಕ್ಕೆ ಹೋದೋ. ಆ ಜಾಗ ಹೇಗಿತ್ತಪ್ಪ ಅಂತ ಅಂದರೆ, ನಾ ಸಮುದ್ರದ ಅಲೆಗಳ ಮುಂದೆ ನಿಂತು ಅಲೆಗಳ ರಭಸಕ್ಕೆ ಮನದಲ್ಲಿರುವ ಮಾತನ್ನೆಲ್ಲ ಮನಸ್ಸಲ್ಲೇ ಹೇಳುವಷ್ಟು ಸುಂದರವಾಗಿತ್ತು. ನಾವೇ ಬರ್ತೀವಿ. ಬಾರ ಫಾಸ್ಟಾಗಿ ಚೆನ್ನಾಗಿ ನಾನು ಹೋಗ್ತೀನಿ. ಈಗ ಇವನ್ ಪ್ರೇಮ ಅಲ್ಲ ಅನ್ಸಿಲ್ಲ ಆಗಲ್ಲ ಪ್ರೇಮ ಇಲ್ಲ ಮಚ್ಚಲೇ. ಸೊ ಇವಾಗ ನಾವು 5th ಪ್ಲೇಸ್ಗೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಔಟ್ಫಿಟ್ಗೆ ಮೇಕಪ್ ಮಾಡ್ಕೊಳ್ತೆ. ಈಗ ನೀರ್ಗೆ ಇಳಿತೀನಲ್ವಾ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಬೇರೆ ಔಟ್ಫಿಟ್ ಅಲ್ಲಿ ಅಂತ. ಮುಖ ತೊಳೆದ್ನಲ್ಲೋ ನಿಮ್ಮ ಮುಂದೆನೆ. NSS ಕ್ಯಾಂಪ್. ಓಕೆ, ಫಸ್ಟ್ ಆಸಿಯೋ ಫುಲ್ ರೆಡಿಯಾಗಿ
ಎಸ್ ನಾನು ಹಿಂಗೆ ರೆಡಿಯಾಗಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರ ಇದು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದೇ ಒಂದು ಪಿಂಪಲ್ ಹಣೆ ಮೇಲೆ ಆ್ಯಂಡ್ ಕೆನ್ನೆ ಮೇಲೆ ಕಾಣ್ತಿತ್ತು. ಹಣೆ ಮೇಲೆ ಮೊಚ್ಚೆ ಇಡೋಕ್ಕಾಗಲ್ಲ, ಬಟ್ ಕೆನ್ನೆ ಮೇಲೆ ಆಗಿರೋ ಪಿಂಪಲ್ ಮೊಚ್ಚೆ ಇಡಬೇಕು ಅಂತೇಳಿ ಈ ಥರ ಮಾಡಿದ್ದೀನಿ. ಸೊ ನಾವು ಅಲ್ಲಿಂದ ಬಂದಿದ್ದ ತಕ್ಷಣ ಏನಾದ್ರು ಕುಡಿದು ತಿನ್ಕೊಂಡು ಹೋಗೋಣ ಅಂತೇಳಿ ನಾವು ಬಂದು ಪ್ಲೇಸ್ ಒಳಗಡೆ ಹೋಗಲಿಲ್ಲ. ಆಚೆಯಿಂದ ನೋಡಿ ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಬಂದು ಆ್ಯಂಡ್ ಬಂದಿದ್ದ ತಕ್ಷಣ ಇಲ್ಲಿ ಇದನ್ನು ತಗೊಂಡು ಆ್ಯಂಡ್ ನಾನ್ ವೆಜ್ಗಳನ್ನ ತಿನ್ಕೊಂಡು ಪ್ಲೇಸಸ್ ಒಳಗಡೆ ಹೋಗೋಣ ಅಂದರೆ ಅಲ್ಲಿಗೆ ಫೋನ್ ಅಲೋ ಇತ್ತು, ಬಟ್ ಏನಂದರೆ ಸೇಫ್ ಇಲ್ಲ, ಸೊ ದಟ್ ತೊಗೊಂಡೋಗಿಲ್ಲ. ಆ್ಯಂಡ್ ಅಲ್ಲಿಂದ ನಾವು ಕುಶಾಲನಗರ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೋ. ಲೇಟ್ ನೈಟ್ ಕಾಫಿ ತಿನ್ಕೊಂಡು ಆ್ಯಂಡ್ ನನಗೆ ಸ್ನ್ಯಾಕ್ಸ್ಗಳನ್ನ ತಗೊಂಡು ಇಲ್ಲಿಂದ ನಾವು ಹೋಗಿದ್ದೆ ಕುಶಾಲನಗರ ಸೈಡ್. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ನೋಡಿ.